ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಜಕ್ಕಿ. ಇವತ್ತು ನಿಮ್ಮೆಲ್ರಿಗೂ ತಿಳಿಸೋಕೆ ಬಂದಿರೋ ವಿಷಯ ಏನಂದರೆ ನಿಸಾರ್. ಭಾರತದ ಬಾಹ್ಯಾಕಾಶ ಸಂಸ್ಥೆಯಾದ ಇಸ್ರೋ ಮತ್ತು ಅಮೆರಿಕಾದ ಬಾಹ್ಯಾಕಾಶ ಸಂಸ್ಥೆಯಾದ ನಾಸಾ ಎರಡೂ ಸೇರಿ ನಡೆಸ್ತಾ ಇರುವಂಥ ಜಾಯಿಂಟ್ ಮಿಷನ್ ಇದು. ನಿಸಾರ್ ಅಂದರೆ ನಾಸಾ ಇಸ್ರೋ ಸಿಂಥೆಟಿಕ್ ಅಪರ್ಚರ್ ರಾಡಾರ್ ಅಂತ. ಇದು ಭಾರತ ಅಮೆರಿಕಾದ ಮಹತ್ವಾಕಾಂಕ್ಷೆಯ ಜಂಟಿ ಯೋಜನೆಯಾಗಿದೆ. ಈ ಯೋಜನೆಯ ಮೂಲಕ ಅತ್ಯಂತ ಪ್ರಬಲವಾದ ಕ್ಯಾಮರಾ ರಡಾರ್ ಮೂಲಕ ಭೂಮಿಯ ಕ್ಷಣವನ್ನು ಸೆರೆ ಹಿಡಿದು ಇಲ್ಲಿ ನಡೆಯುವ ಹವಾಮಾನ ಬದಲಾವಣೆಯ ಘಟನೆಯನ್ನು ದಾಖಲಿಸಲಾಗುತ್ತದೆ. ಇದು ನಿಸಾರ್ನ ಚಿತ್ರ. ನಿಸಾರ್ ಎಲ್ ಬ್ಯಾಂಡ್ ಮತ್ತು ಎಸ್ ಬ್ಯಾಂಡ್ ಎರಡೂ ಫ್ರೀಕ್ವೆನ್ಸಿಯಲ್ಲಿ ಕೆಲಸ ನಿರ್ವಹಿಸುತ್ತದೆ. ಭೂಮಿ ಮೇಲ್ಪದರದ ಕುರಿತು ಹಿಂದೆಂದೂ ಯಾವ ಉಪಗ್ರಹವೂ ಸಂಗ್ರಹಿಸದೇ ಇರುವಷ್ಟು ಮಾಹಿತಿಯನ್ನು ಇದು ಸಂಗ್ರಹಿಸುತ್ತದೆ. ಅದನ್ನು ಪ್ರಪಂಚದಾದ್ಯಂತ ವಿಜ್ಞಾನಿಗಳಿಗೆ ಉಚಿತವಾಗಿ ನೀಡಲಾಗುತ್ತದೆ. ಈ ಮೂಲಕ ಭೂಮಿಯ ಹೊರಪದರದ ಬಗ್ಗೆ ಎಲ್ಲ ಕಡೆಯಿಂದಲೂ ಹೆಚ್ಚಿನ ಜ್ಞಾನ ಹರಿದು ಬರಲು ನೆರವಾಗಬೇಕು ಎನ್ನುವುದು ಇದರ ಮುಖ್ಯ ಉದ್ದೇಶ. ಭೂಕಂಪ, ಜ್ವಾಲಾಮುಖಿ, ಹಿಮಸ್ಫೋಟ ಮುಂತಾದ ನೈಸರ್ಗಿಕ ವಿಪತ್ತುಗಳ ಕುರಿತು ನಿಖರವಾದ ಮುನ್ಸೂಚನೆ ನೀಡುವುದು ಇದರಿಂದ ಸಾಧ್ಯವಾಗುತ್ತದೆ. ಕೃಷಿ, ಹೈನುಗಾರಿಕೆ, ವಿಪತ್ತು ನಿರ್ವಹಣೆ, ಮೂಲಸೌಕರ್ಯ ಎಲ್ಲಕ್ಕೂ ಇದರಿಂದ ಅನುಕೂಲವಾಗುತ್ತದೆ. ಈ ಉಪಗ್ರಹದ ಉಡಾವಣೆಯನ್ನು ಜುಲೈ 30, 2025 ನಡೆಸುವುದಾಗಿ ಇಸ್ರೋ ಪ್ರಕಟಿಸಿದೆ. ಇದನ್ನು ಶ್ರೀಹರಿಕೋಟಾದಲ್ಲಿರುವ ಸತೀಶ್ ಧವನ್ ಉಡಾವಣಾ ಕೇಂದ್ರದಿಂದ ಉಡಾವಣೆ ಮಾಡಲು ತಿಳಿಸಿದೆ.